ರಾಜ್ಯಪಾಲರನ್ನ ದಲಿತರ ಅನುಕರಣಕ್ಕಾಗಿ ನಿಂದನೆ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಸಂವಿಧಾನಕ್ಕೂ ಕೂಡ ಅಪಚಾರ ಮಾಡಿದ್ದಾರೆ ಅಂತ ಗೂಂಡಾ ಕಾಯ್ದೆ ಅಡಿಯಲ್ಲಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ನಲ್ಲಿ ನಿನ್ನೆ ಡಿಜಿಪಿಗೂ ಕೂಡ ಬಿಜೆಪಿಯವರು ಕೇಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇಡೀ ಈ ಘಟನಾವಳಿಗಳು ನಡೆದಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು. ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಅವರು ಅಂತಹ ತೀರ್ಮಾನ ತಗೊಂಡಿದ್ದಾರೆ ಅಂತೇಳಿ, ಅವರು ಬಹುಶಃ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತೇಳಿ ಸಮರ್ಥನೆ ಮಾಡ್ಕೋಬಹುದು. ಆದರೆ ನಾವು ಹೇಳಿರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು, ನಿಮಗೆ ಕಾನೂನಿನಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಮತ್ತು ಇಡೀ ಸಂಪುಟ ನಿಮಗೆ ಅಡ್ವೈಸ್ ಮಾಡಿದೆ. ನೀವು ಶೋಕಾಸ್ ನೋಟಿಸ್ ಕೊಟ್ಟಿರೋದು ಕೂಡ ಸರಿ ಇಲ್ಲ, ಮತ್ತು ಪ್ರಾಸಿಕ್ಯೂಷನ್ನು ಕೊಡಬೇಡಿ ಅಂತೇಳಿ ಅಡ್ವೈಸ್ ಮಾಡಿದೆ ಸಂಪುಟ. ಸುಮ್ಮನೆ ನಾವು ಅಡ್ವೈಸ್ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಟ್ರ್ ಪತ್ರ ಬರೆದಿಲ್ಲ, ಅದಕ್ಕೆ ಜಸ್ಟಿಫಿಕೇಷನ್ ಕೂಡ ಕೊಟ್ಟಿದೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಕಾನೂನಿನ ತಜ್ಞರು, ಅಡ್ವೊಕೇಟ್ ಜನರಲ್ ಅವರು, ಲೀಗಲ್ ಅಡ್ವೈಸರ್ಸು, ಅವರನ್ನೆಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ. ಅವರು ಕಾನೂನಲ್ಲಿ ಅವಕಾಶ ಇದೆ ಅವರಿಗೆ ನಮ್ಮ ಅಡ್ವೈಸನ್ನು ತಿರಸ್ಕಾರ ಮಾಡಿ ಅವರು ಮುಂದುವರಿಬೋದು ಅಂತ, ಆದರೆ ಜಸ್ಟಿಫೈ ಮಾಡಬೇಕು ಅಂತ ಇದೆ. ಅವ್ರು ಜಸ್ಟಿಫೈ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾವು ಅವ್ರಿಗೆ ಆ ರೀತಿ ಹೇಳಿದ್ವಿ. ಇದರಲ್ಲಿ ಜಾತಿ ಎಲ್ಲಿ ಬಂತು? ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ಪ್ರತಿಭಟನೆ ಮಾಡುವ ನೀವು ಅದನ್ನು ಎಷ್ಟು ಕೀಳು ಮಟ್ಟಕ್ಕೆ ತೊಗೊಂಡು ಹೋಗ್ತೀರಿ ಒಂದು ಸಂವಿಧಾನದ ಸ್ಥಾನವನ್ನು ಅಂತೇಳಿದರೆ. ಅವರನ್ನು ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ. ಆದರೆ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡುವಾಗ ಬೇರೆ ಬೇರೆ ಕನ್ಸಿಡ್ರೇಷನ್ನಲ್ಲಿ ಅವರು ಮಾಡಿರ್ತಾರೆ. ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ಇಲ್ಲಿ ಏನು ರಿಸರ್ವೇಷನ್ನು ಮೀಸಲಾತಿ ಇಟ್ಟಿದ್ದಾರೆ ರಾಜ್ಯಪಾಲರಿಗೆ? ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ. ಜಾತಿ ಪ್ರಶ್ನೆಯನ್ನು ತರಬೇಡಿ ಇದಕ್ಕೆ ಅಂತ. ಐವಾನ್ ಡಿಸೋಜಾ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮಗೂ ಸರಿ ಇದೆ ಅಂತ ಅನ್ಸುತ್ತೆ? ಅದು ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ಪರಿಸ್ಥಿತಿಯನ್ನೇ ನಿಮಗೂ ಬರುತ್ತೆ, ರಾಜಭವನಕ್ಕೆ ನುಗ್ತೇವೆ, ಅದನ್ನು ನಾನು ಸಮರ್ಥನೆ ಮಾಡೋದಿಲ್ಲ. ಅದನ್ನು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ. ಯಾಕೆಂದರೆ ನಾವು ಒಂದು ಪದ್ಧತಿಯಲ್ಲಿದ್ದೇವೆ, ಯಾರ್ ಇನ್ ಎ ಸಿಸ್ಟಮ್. ಅದನ್ನು ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸ್ತದೆ. ಯಾರೇ ಆಗಲಿ, ನಮ್ಮ ಪಕ್ಷದವರಾಗಲಿ ಆ ಪಕ್ಷದವರಾಗಲಿ ಮಾಡಬಾರ್ದು. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ಸರಿ ಕಾಣಿಸ್ತಿಲ್ಲ ನನ್ನ ದೃಷ್ಟಿನಲ್ಲಿ. ದೂರು ದಾಖಲು ಮಾಡ್ಕೋಬೇಕು ಅವ್ರ ವಿರುದ್ಧ ಅಂತಲೂ ಆಗ್ರಹ ಮಾಡ್ತಾ ಇದ್ದಾರೆ ಐವಾನ್ ಡಿಸೋಜಾ ಅವ್ರ ವಿರುದ್ಧ. ಅವರು ವೈಯಕ್ತಿಕವಾಗಿ ಏನೆಲ್ಲ ಈಗ ಭಾಳ ಜನ ಮಾತಾಡ್ತಾರೆ, ವೈಯಕ್ತಿಕವಾಗಿ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ. ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಮಾಡೋದು. ರಾಜ್ಯಾದ್ಯಂತ